ವಿಡಿಯೋ ಬರಲ್ಲ ಈ ತರ ಎಲ್ಲ ಮಾಡೋದು. ಇದೀಗ ನಿಮ್ಮ ಮುಂದೆ ನಿತೀಶ್ ಅನ್ನ ಕ್ರೇಜಿ ಸಿಸ್ಟರ್ಸ್ ಕಡೆಯಿಂದ ತುಂಬಾ ಚೆನ್ನಾಗಿ ಹೋಗುವುದು. ಎಲ್ಲರೂ ಕ್ರೇಜಿ ಸಿಸ್ಟರ್ಸ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಲೈಕ್ ಮಾಡಲೆಂದು ವಿನಂತಿಸುತ್ತೇನೆ. ಥ್ಯಾಂಕ್ ಯು. Hey guys, welcome back to our YouTube channel Crazy Sisters Teja and Diksha. So guys, ಇದು ಸಂಗೀತ್ ಬ್ಲಾಗ್. ಹಲ್ದಿ ಆದಮೇಲೆ ಸ್ನಾನ ಮಾಡಿ ಫುಲ್ ಸ್ವೆಟ್ ಆಗಿದ್ವಿ, ಅದಕ್ಕೆ ತಿರ್ಗಾ ಸ್ನಾನ ಮಾಡಿದ್ರೆ ಪರವಾಗಿಲ್ಲ ಅಂತ ಸ್ನಾನ ಮಾಡಿ ಫ್ರೆಶ್ ಆಗಿ ರೆಡಿ ಆಗಿದ್ದೀವಿ. ಇವಾಗ ಈ ರೆಡಿ ಆಗೋವಾಗೂ ಫುಲ್ ಸ್ವೆಟ್ ಆಗ್ತಿದ್ವಿ. ಅದೊಂದು ಕ್ಲಿಪ್ ಇದೆ, ಹಾಕ್ತೀನಿ, ನೋಡ್ಕೊಂಡು ಬನ್ನಿ. ಗೈಸ್, ನಾವು ಸಂಗೀತಕ್ಕೆ ರೆಡಿ ಆಗ್ತಿದ್ರೆ ಕರೆಂಟ್ ಹೋಯ್ತು ಆ್ಯಂಡ್ ಹಂಗೆ ಜುಗಾಡಿ ರೆಡಿ ಆಗಿದ್ದೀವಿ. ಸ್ವೆಟ್ ನೋಡಿ ಹೆಂಗೆ ಆಗ್ತಿದೆ ಗೈಸ್. ಇವಾಗ ಹೆಂಗಿದೆ, ಸಮ್ಮರಲ್ಲಿ ಹೆಂಗಿರುತ್ತೋ ಇಲ್ಲಿ. ಸೊ ಸಂಗೀತ ಇನ್ನೇನು ಸ್ಟಾರ್ಟ್ ಆಗುತ್ತೆ, ರೆಡಿ ಆಗ್ತಿದ್ದೀವಿ. ನಾನು ಕಾಣ್ತಿದ್ದೀನಾ? ಸೊ ಫುಲ್ ಸ್ವೆಟ್ ಆಗಿದೆ, ಸೆಕೆ ಆಗ್ತಿದೆ, ಏನು ಮಾಡೋವಾಗ ಗೊತ್ತಾಗ್ತಿಲ್ಲ ಗೈಸ್. ಪ್ಲೀಸ್ ಕರೆಂಟ್ ಬೇಗ ಬನ್ನಿ. ಕರೆಂಟ್ ಬಂತು, ರೆಡಿ ಆಗಿದ್ದೀನಿ, ಹಿಂಗೆ ಸೆಕೆ ಆಗ್ತಿದೆ. ಸೊ ಇವಾಗ ಎಲ್ಲರೂ ರೆಡಿ ಆಗಿದ್ದಾಯಿತು, ಸಂಗೀತ ಇವೆಂಟ್ ನಡೀತಿದೆ, ಹೋಗೋಣ ಬನ್ನಿ. ಇವಾಗ ಫೈನಲಿ ಸಂಜಯ್ ಅಣ್ಣ ಅವ್ರ ಎಂಟ್ರಿ ಆಗುತ್ತೆ ನೋಡಿ. ಅಲ್ಲಿ ಇದರಲ್ಲಿ ಹಿಂಗೆ ನಡ್ಕೊಂಡು ಬರೋದ್ರಲ್ಲಿ ಎಂಟ್ರಿ ತೋರಿಸಿ. ಊರು ನೋಡಿ ಫಂಕ್ಷನಲ್ಲಿ ಇದೆ ಮಾಡೋದು ಕೆಲಸ. ಇವಾಗ ಒಂದು ಶಾರ್ಟ್ ಹೊಡಿತೀವಿ ನೋಡಿ ನಾವು. ಕಮಾನ್ ಪ್ರವೀಣ್ ಅಣ್ಣ, ಕಮಾನ್. ಏ ಒಳಗಡೆ ಹೊಡಿತದು, ಕಿವಿ ಎಲ್ಲ ಹೋಯ್ತು ನಮ್ದು. ನಾನ್ ಡ್ರೆಸ್ ಹೋಗುತ್ತೆ ಅಂತ ನಾನು ಹಿಂಗೆ ನಿಂತ್ಕೊಂಡು ನೋಡ್ಬಿಡಿ, ಮೇಲೆ ಹಿಡಿಬೇಕು. ವಿಡಿಯೋ ಫ್ಲಾಪ್ ಆಯ್ತು ಸ್ವಲ್ಪ, ಬಟ್ ಇಟ್ಸ್ ಡಿಫ್ರೆಂಟ್ ಟೈಪ್ ಪಟಾಕಿ ಗೈಸ್ ನಮ್ದು. ಲೈಕ್ ಅಕ್ಕ ಹಿಂಗೆ ರೆಡಿ ಆಗೋರೆ, ಚೆನ್ನಾಗಿ ನೈಸ್. ಇವರೆಲ್ಲ ಇನ್ನು ರೆಡಿ ಆಗ್ತಾವ್ರೆ. ಹೇ ಗೈಸ್, ಆ್ಯಕ್ಚುಲಿ ಇವರು ಮೆಹಂದಿ ಆ್ಯಂಡ್ ಸಂಗೀತ ಎರಡು ಒಟ್ಟಿಗೆ ಮಾಡ್ತಿದ್ರು. ನನಗೆ ಗೊತ್ತಿದ್ದಿಲ್ಲ, ಮೆಹಂದಿ ನಾಳೆನೋ ಏನೋ ಅಂದ್ಕೊಂಡಿದ್ದೆ. ಸೊ ಸಂಗೀತಕ್ಕೆ ರೆಡಿ ಆಗೋ ಥರ ರೆಡಿಯಾಗಿ ಬಂದ್ವಿ. ಆ್ಯಂಡ್ ನೋಡಿದ್ರೆ ಮೆಹಂದಿ ಸೆಟಪ್ ಕೂಡ ಆಯಿತು. ಸೊ ಎಲ್ಲರೂ ಹೋಗ್ಬಿಟ್ಟು ಅಲ್ಲಿ ಮೆಹಂದಿ ಸ್ವಲ್ಪ ಇಟ್ಬಿಟ್ಟು ಶಾಸ್ತ್ರ ಮಾಡ್ತಿದ್ರು. ಮೆಹಂದಿ ನೆಕ್ಸ್ಟ್ ಡೇ ಹಾಕ್ಕೊಳ್ಳೋದಂತೆ. ಸೊ ಸರಿ ಓಕೆ ಅಂತ ಅಂದ್ಬಿಟ್ಟು ವ್ಲಾಗ್ ಸ್ಟಾರ್ಟ್ ಮಾಡಿದೆ. ಸೊ ಡೆಕೋರೇಷನ್ ಎಲ್ಲ ಮಸ್ತಾಗಿ ಮಾಡಿಸಿದ್ರು. ಸೊ ನೀವು ನೋಡ್ತಾ ಇರ್ಬೋದು, ನನಗೂ ತುಂಬ ಇಷ್ಟ ಆಯಿತು. ಆ್ಯಂಡ್ ಕಲರ್ ಕಾಂಬಿನೇಷನ್ಸ್ ಆ್ಯಂಡ್ ಹೂವು, ಅದು ಲೀಫು ಎಲ್ಲ ಮಸ್ತಾಗಿ ಕಾಣ್ತಿತ್ತು. ಆ್ಯಂಡ್ ಇದು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಲ್ವಾ. ಆಮೇಲೆ ನಾವು ಹೋಗ್ಬಿಟ್ಟು ಮೆಹಂದಿ ಅಕ್ಕಗೆ ಇಟ್ಬಿಟ್ಟು ಮಾತಾಡಿಸ್ಕೊಂಡು ಬಂದ್ವಿ. ಆ್ಯಂಡ್ ಫೋಟೋಸ್ ಎಲ್ಲ ತೆಕ್ಕೊಂಡು ನಿಂತ್ಕೊಂಡಿದ್ವಿ. ಆ್ಯಂಡ್ ಗ್ರೂಪ್ ಫೋಟೋಸ್ ಇರ್ಬೋದು, ಎಲ್ಲ ಫೋಟೋಶೂಟ್ ಮಾಡ್ಕೊಂಡಿದ್ವಿ ನಾವು. ಸೊ ನೋಡ್ತಾರೆ ವ್ಲಾಗ್ನ. ಆ್ಯಂಡ್ ನಾನು, ಲೆಕ್ಕಾಕ, ಶಿಲ್ಪಾಕ 3 ಜನ ರೆಡಿ ಆಗಿಬಿಟ್ಟು ಹೆಂಗೆ ಕಾಣ್ತಿದ್ದೀವಿ ಅಂತ ಕಮೆಂಟ್ ಮಾಡಿ. ಆ್ಯಕ್ಚುಲಿ ನನಗೆ ಏನು ಅನಿಸ್ತಂದರೆ, ನಾನು ಶಿಲ್ಪಾಕ ಒಂದೇ ಥರ ಕಾಣ್ತಿದ್ದೀವ ಅಂತ. ಮಮ್ಮಿನೂ ಅದೇ ಕೇಳಿದ್ರು, ಫೋಟೋ ನೋಡ್ಬಿಟ್ಟು ಏನು ಒಂದೇ ಥರ ಕಾಣ್ತಿದ್ದೀರಾ ಅಂತ ಅಂದ್ಬಿಟ್ಟು. ಶಿಲ್ಪಾಕನೂ ಅದೇ ಅಂದರು. ಸೊ ಹಂಗೆ ಕಾಣ್ತಿದ್ದೀವ ಅಂತ ಕಮೆಂಟ್ ಮಾಡಿ. ನಾನು ಸಂಗೀತ ಅನ್ಕೊಂಡು ರೆಡಿ ಆದೆ, ನೋಡಿದ್ರೆ ಮೆಹಂದಿ ಮಾಡ್ತಿದ್ದಾರೆ. ಸಂಗೀತ ಸೈಡಲ್ಲಿದೆ. ಸೊ ಅದಕ್ಕೆ ಇದು ಮೆಹಂದಿ ಆ್ಯಂಡ್ ಸಂಗೀತ್ ಬ್ಲಾಗ್. ಇದು ವಿಡಿಯೋ ಬರಲ್ಲ ಈ ತರ ಎಲ್ಲ ಮಾಡೋದು. ಇದನ್ನ ಹಾಕ್ತೀನಿ, ನಾನು ಹಾಕ್ತೀನಿ. ಅವಾಗೆ ಅಕ್ಕಗೆ ಎಲ್ಲರೂ ಬಂದ್ಬಿಟ್ಟು ಒಂದು ಚೂರು ಮೆಹಂದಿ ಹಾಕ್ತಿದ್ರು. ಆಮೇಲೆ ಸಂಗೀತ್ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿದ್ರು. ಬಟ್ ನಾವು ಫೋಟೋ ಶೂಟ್ ಮಾಡ್ಕೊಂಡು ಬಿಸಿ ಇದ್ವಿ. ಗೇಮ್ಸ್ ಎಲ್ಲ ಆಡಿಸಿದ್ರು ಮಕ್ಳಿಗೆ, ದೊಡ್ಡವ್ರಿಗೆ ಎಲ್ಲ. ನಾವೇನಕ್ಕೂ ನೋಡೋಕೆ ಹೋಗಿಲ್ಲ, ಫೋಟೋ ತೆಕ್ಕೊಂಡಿದ್ವಿ ಎಲ್ಲ, ಅದು 1 by 1. ಇವಾಗ ಊಟ ಸ್ಟಾರ್ಟ್ ಮಾಡಿದ್ದಾರೆ ಎಲ್ಲರೂ, ಅದಕ್ಕೆ ತಿನ್ನೋಣ ಅಂದ್ಕೊಂಡು ನಾವು 3 ಜನ ಹೋಗ್ತಾ ಇದೀವಿ ಗೈಸ್. ನಮ್ಮ ಜೊತೆ ಬಂದಿದ್ದ ಅಣ್ಣಗಳೆಲ್ಲ ಬಡ್ಸೋದ್ರಲ್ಲಿ ಬ್ಯುಸಿ ಆಗಿದ್ದಾರೆ. ಸೊ ನಾವು ತಿನ್ನೋಣ ಬನ್ನಿ. ನಾನು ವೆಜ್ ಯಾವಾಗೂ, ಅಕ್ಕ ಇವತ್ತಿಗೆ ವೆಜ್ಜು, ಇವರು ನಾನ್ ವೆಜ್ ಬ್ಯಾಟಿಂಗ್ ಮಾಡ್ತಾರೆ. ಹೆಂಗೆ ಅನಿಸಿದೆ ವೆಜ್ ಆಗಿ? ನನಗೆ ಯಾವಾಗೂ ಹಂಗೆ. ಹೆಂಗೆ ಅನಿಸಿದೆ ವೆಜ್ ಆಗಿ ಅಂತ? ವೆರಿ ಬೋರಿಂಗ್. ಇಲ್ಲ ಗೈಸ್, ವೆಜ್ಜಲ್ಲೂ ಚೆನ್ನಾಗಿರುತ್ತೆ. ಇದು ಆಕ್ಚುಲಿ ಚೆನ್ನಾಗಿರುತ್ತೆ. ಅದು ಡಿಪೆಂಡ್ ಆಗುತ್ತೆ. ನೀನು ಯಾರು ಗೊತ್ತಿಲ್ಲ, ಕನಸಿನ ನೀನು ಎಂದು. ಸೊ
ಸೊ ಗೈಸ್ ಅಲ್ಲಿ ಅವರು ಲೈವ್ ಹಾಡ್ ಕೂಡ ಆಡ್ತಿದ್ರು ಮೆಹಂದಿ ಫಂಕ್ಷನ್ ನಡೆಯೋ ತನಕ. ಅದಾದ್ಮೇಲೆ ಅವರು ಡಿಜೆಗೆ ಒಪ್ಸ್ಬಿಟ್ಟು ಹೋದ್ರು. ಸೊ ಇಲ್ಲಿ ನಾವು ಬಂದ್ಬಿಟ್ಟು ಅಕ್ಕಗೆ ಮೆಹಂದಿ ಇಡೋ ಶಾಸ್ತ್ರ ಅದೇನೋ ಮಾಡ್ತಿದ್ವಿ. ಆ್ಯಂಡ್ ಗೈಸ್ ನಾನು ಇದೊಂದು ಹೇಳ್ಬೇಕು, ಸಮ್ಟೈಮ್ಸ್ ಒಬ್ಬೊಬ್ರಿಗೆ ವಿಡಿಯೋ ಕಂಫರ್ಟ್ ಇರಲ್ಲ, ಅವರು ಬರಲ್ಲ, ಸೊ ನಾನು ಫೋರ್ಸ್ ಮಾಡೋಕ್ಕಾಗಲ್ಲ. ಆ್ಯಂಡ್ ಸಮ್ಟೈಮ್ಸ್ ಏನಂದ್ರೆ ನನಗೆ ಒಬ್ಬೊಬ್ರನ್ನ ತೋರ್ಸೋಕೆ ಇಷ್ಟ ಇರೋಲ್ಲ, ಅವ್ರಿಗೇನಾದರೂ ಇದ್ರೆ ಡೈರೆಕ್ಟಾಗಿ ಬಂದು ಕೇಳ್ಬೋದು. ಅದು ಬಿಟ್ಟು ಸುಮ್ಮನೆ. ಆ್ಯಂಡ್ ಒಂದೊಂದ್ಸತಿ ನನಗೆ ಏನನ್ಸುತ್ತೆ ಗೊತ್ತಾ, ನನ್ನ ಫ್ರೆಂಡ್ಸನ್ನೆಲ್ಲ ತೋರಿಸಿ ದೃಷ್ಟಿ ಆಗಿಬಿಟ್ಟಿದೆ. ಸೊ ಅದಕ್ಕೆ ಒಬ್ಬೊಬ್ರನ್ನ ತೋರ್ಸೋಕ್ಕೆ ನನಗೆ ಭಯ ಆಗುತ್ತೆ, ಎಲ್ಲಿ ಇವೆಲ್ಲ ಐಸ್ ಆಗಿಬಿಟ್ಟು ಏನಾದರೂ ಆಗುತ್ತೆ ಅಂತ. ಸೊ ಒಬ್ಬೊಬ್ರು ಕಮೆಂಟ್ ಆಗ್ತೀರಾ, ಅದಕ್ಕೆ ಹೇಳ್ದೆ ಅಷ್ಟೇ, ಇನ್ನೇನಿಲ್ಲ. ಮುಂದಿನ ಒಂದು ಪ್ರಶ್ನೆಯನ್ನ ನನ್ನ ಸಾಕು ಬೀಳಿಸ್ತೀಯ ಆಮೇಲೆ. ಹಾಗೆ ಈ ಕಡೆ ಏನ್ ನಿಮ್ಮ ಹೆಸರು? ಈ ಕಡೆ ಆನ್ಸರ್ ಬಂದಿದ್ದು ಎರಡೇ, ಅವರು ಕುತ್ಕೊಂಡ್ರು ಅಂತ ಅನ್ಕೊಂತೀನಿ. ಹಾಗೆ ಈ ಕಡೆಯಿಂದ ಏನ್ ಮಾಡಿದ್ರು ಇವರು? ಕಾರ್ಯಕ್ರಮ ಹಿಂದಿನ ಊಟಕ್ಕೆ ವೆಜ್ಜಲ್ಲಿ ಗೋಬಿ 2 ಥರ ಪಲ್ಯ, ಆಮೇಲೆ ಇಡ್ಲಿ, ಪನ್ನೀರ್ ಬಟರ್ ಮಸಾಲ ಆ್ಯಂಡ್ ಗೀ ರೈಸ್. ಮುಂದೆ ನಿತೀಶ್ ಅನ್ನೋ ಟ್ಯಾಲೆಂಟ್ ಕ್ರೇಜಿ ಸಿಸ್ಟರ್ಸ್ ಯೂಟ್ಯೂಬ್ ಸಬ್ಸ್ಕ್ರೈಬ್ ಇವಾಗ ಹೇಳ್ತಾರಾ? ಎಲ್ಲರೂ ಕಾಯ್ತವ್ರೆ ನೋಡಿ ಗೈಸ್, ಇಷ್ಟು ಜನ ಕಾಯ್ತವ್ರೆ ನಿತೀಶ್ ಅಣ್ಣಗೆ. ಪ್ರತಿಭೆ ಅಂತ ಮಾತಾಡಿ ಲಾಗರ್ ಪ್ರತಿಭೆ ಇವಾಗ ಮಾತಾಡ್ತಾರೆ, ಮಾತಾಡಿ. ಟ್ಯಾಲೆಂಟೆಡ್ ಕ್ರೇಜಿ ಸಿಸ್ಟರ್ಸ್ ಕಡೆಯಿಂದ ಯೂಟ್ಯೂಬ್ ಬ್ಲಾಗರ್ಸ್ ಆದ ತೇಜೂರವರು ಇಲ್ಲಿ ಬಂದಿದ್ದಾರೆ. ಈಗ ತಮ್ಮ ವಿಡಿಯೋ ಪ್ರದರ್ಶನವನ್ನು ಇಲ್ಲಿ ಮಾಡಲಿದ್ದಾರೆ. ತಮ್ಮನ್ನು ವಿಡಿಯೋ ಮಾಡಲು ಸಿದ್ಧವಾಗಿದ್ದಾರೆ. ಹಾಡನ್ನು ಹಾಡಿದರೆ ಕಂಟೆಂಟ್ ತುಂಬಾ ಚೆನ್ನಾಗಿ ಹೋಗುವುದು. ವ್ಯೂಸ್ ಮಸ್ತಾಗಿ ನಿತೀಶ್ ಅಣ್ಣ ಸಬ್ಸ್ಕ್ರೈಬ್ ಮಾಡಕ್ಕೆ ಹೇಳಿ ಎಲ್ಲಾರ್ಗು. ಎಲ್ಲರೂ ಕ್ರೇಜಿ ಸಿಸ್ಟರ್ಸ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಲೈಕ್ ಮಾಡಲೆಂದು ವಿನಂತಿಸುತ್ತೇನೆ. ಥ್ಯಾಂಕ್ ಯು. ಓಕೆ ಸರಿ, ಇವಾಗ ಡ್ಯಾನ್ಸ್ ಮಾಡಿ. ನೀವು ಮಾಡಿ, ನಾವು ಅಲ್ಲಿ ಬ್ರೈಡ್ ಫೋಟೋ ಶೂಟ್ ಮಾಡ್ತಿದ್ದಾರೆ, ಇವರೆಲ್ಲ ಕಾಯ್ತಿದ್ದಾರೆ. ಇವರು ಎಲ್ಲರೂ ಹೋಗಿ ಡ್ಯಾನ್ಸ್ ಮಾಡಿ. ಹೇ ಗಾಯ್ಸ್, ಸೊ ಈ ವಿಡಿಯೋ ಇಲ್ಲಿಗೆ ನಿಲ್ಲಿಸೋಣ. ಯಾಕಂತಂದರೆ ಆಲ್ರೆಡಿ ಲೆಂತ್ ಇದೆ ಆ್ಯಂಡ್ ಮೆಹಂದಿ ಆ್ಯಂಡ್ ಸಂಗೀತ ಎರಡು ಒಟ್ಟಿಗೆ ಇದ್ದಿದ್ದಲ್ವಾ. ಸೊ ಇದು ಮೆಹಂದಿ ವಿಡಿಯೋ ಅಂತ ಇಟ್ಬಿಟ್ಟು ಸಂಗೀತ ನೆಕ್ಸ್ಟ್ ವಿಡಿಯೋ ಅಲ್ಲಿ ಎಡಿಟ್ ಮಾಡಿ ಪೋಸ್ಟ್ ಮಾಡ್ತೀನಿ. ಆ್ಯಂಡ್ ಸಾಂಗ್ಸ್ ಬೇರೆ ಇರುತ್ತಲ್ವ, ಕಾಪಿರೈಟ್ ಬಂದೇ ಬರುತ್ತೆ. ಸೊ ಅದಕ್ಕೆ ಸಂಗೀತ ವಿಡಿಯೋ ಕಾಪಿರೈಟ್ ಬಂದರೆ ಬರಲಿ, ಫುಲ್ ಪೋಸ್ಟ್ ಮಾಡ್ತೀನಿ. ಈ ವಿಡಿಯೋಗೆ ಕಾಪಿರೈಟ್ ಬರೋದು ಬೇಡ ಅಂತ ಅಂದ್ಬಿಟ್ಟು ಹಂಗೆ ಅಂದ್ಕೊಂಡೆ. ಸೊ ಕೀಪ್ ವೇಟಿಂಗ್ ಟಿಲ್ ಸಂಗೀತ್ ವಿಡಿಯೋ. ಆ್ಯಂಡ್ ಸಂಗೀತ ಆದಮೇಲೆ ಇದು ಏನು ಆಚೆ ಹೋಗಿದ್ವಿ, ಸೊ ಉಡುಪಿ ಪ್ಲೇಸಸ್ಸಲ್ಲಿ. ಆ್ಯಂಡ್ 1 ಡೇ ಇತ್ತು, ಅದಾದಮೇಲೆ ಮದುವೆ. ಸೊ ಆ ವಿಡಿಯೋ ಎಲ್ಲ ಬರುತ್ತೆ. ಸೊ ಅದೆಲ್ಲ ನೋಡ್ಬೇಕಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಈ ವಿಡಿಯೋನ ಲೈಕ್ ಮಾಡಿ. ಆ್ಯಂಡ್ ಹಲ್ದಿ ಮತ್ತು ಧರ್ಮಸ್ಥಳ ವಿಡಿಯೋ ನೋಡಿಲ್ಲ ಅಂತಂದರೆ ಹೋಗಿ ನೋಡ್ಕೊಂಡು ಬನ್ನಿ. ಆ್ಯಂಡ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ, ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್. ಕೀಪ್ ವೇಟಿಂಗ್ ಟಿಲ್ ನೆಕ್ಸ್ಟ್ ವ್ಲಾಗ್. ಬಾಯ್ ಗಾಯ್ಸ್.